ಕೊನೆ ವಿಡಿಯೋದಲ್ಲಿ ವಿಜುವಲೈಸೇಷನ್ ಅಂತ ಒಂದು ಉಪಾಯವನ್ನು ಹೇಳಿದ್ದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಒಂದು ಅದಕ್ಕೆ ಅಡಿಷನಲ್ ಆಗಿರೋ ಒಂದು ಲಾ ಆಫ್ ಅಟ್ರಾಕ್ಷನ್ ಮೆಥಡ್ನ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಹಾಯ್, ನಾನು ಭಾರತಿ, ಲಾ ಆಫ್ ಅಟ್ರಾಕ್ಷನ್ ಕೋಚ್. ಇವತ್ತು ನಾವು ಹೇಳೋಕ್ಕೆ ಹೊರಟಿರೋದು ವಿಷನ್ ಬೋರ್ಡ್ ಬಗ್ಗೆ. ವಿಷನ್ ಬೋರ್ಡ್ ನೀವು ಕೇಳಿರ್ಬೋದು, ಕೇಳಿಲ್ಲ ಅಂತಂದರೆ ಅದು ಒಂದು ಬೋರ್ಡ್ ಹೆಸರಲ್ಲೇ ಹೇಳುವಾಗೆ ವಿಷನ್ ಬೋರ್ಡ್. ವಿಷನ್ ಅಂತಂದರೆ ನಿಮ್ಮ ಗೋಲ್ಸ್ ಏನಿದೆ ಅದು ಅಂತ, ನಿಮ್ಮ 4 ವಿಷನ್ ಏನಿದೆ, ಮುಂದಾಲೋಚನೆ ಅಥವಾ ಮುಂದಿನ ದೃಷ್ಟಿ ಏನಿದೆ ಅದ್ರ ಬಗ್ಗೆ ಅಂತ. ಬೋರ್ಡ್ ಅಂತಂದರೆ ಒಂದು ಬೋರ್ಡಲ್ಲಿ ಅದನ್ನು ನಿಮ್ಮ ಏನೇನು ಯೋಚನೆಗಳು ಅಥವಾ ಮುಂದಿನ ಪ್ಲ್ಯಾನ್ಸ್ ಏನಿದೆ ಅದರ ರಿಲೇಟೆಡ್ ಪಿಕ್ಚರ್ಸ್ನ ತಗೊಂಡು ಅಥವಾ ಅದರ ರಿಲೇಟೆಡ್ ವರ್ಡಿಂಗ್ಸ್ನ ತೊಗೊಂಡ್ಬಿಟ್ಟು ಆ ಬೋರ್ಡಲ್ಲಿ ಅಂಟಿಸಿ ನೀವು ಪ್ರತಿದಿನ ಹೆಚ್ಚು ಹೊತ್ತು ಎಲ್ಲಿ ಕಳೀತೀರಾ ಅಲ್ವಾ ಅಲ್ಲಿ ಅದನ್ನು ಪೇಸ್ಟ್ ಮಾಡೋವಂಥದ್ದು. ಅದನ್ನು ವಿಷನ್ ಬೋರ್ಡ್ ಅಂತ ಹೇಳ್ತಾರೆ. ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಗೊತ್ತಿರೋರು ಎಲ್ರಿಗೂ ಇದು ವಿಷನ್ ಬೋರ್ಡ್ ಅಂತ ಅವರ ಲೈಫ್ ಟೈಮಲ್ಲಿ ಒಂದು ಸರಿನಾದರೂ ಕೇಳಿರ್ತಾರೆ. ಗೊತ್ತಿಲ್ಲದೆ ಇರೋರಿಗೆ ಹೊಸದಾಗಿ ನೋಡೋಣ ಈ ವಿಷನ್ ಬೋರ್ಡ್ನ ಹೇಗೆ ಮಾಡ್ಕೊಳ್ಳೋದು ಅಂತ. ಸೊ ನಿಮ್ಮ ಗೋಲ್ಸ್ ಏನೇನು ಅಂತ ನೀವು ಈಗ ಆಲ್ರೆಡಿ ತಿಳ್ಕೊಂಡಿದ್ದೀರಲ್ವ. ತಿಳ್ಕೊಂಡಿಲ್ಲ ಅಂತಂದರೆ ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ನಮ್ಮ ಗುರಿಗಳನ್ನು ಹೇಗೆ ತಿಳ್ಕೊಳ್ಳೋದು, ನಾವು ಯಾವುದರ ಹಿಂದೆ ಹೋಗ್ತಾ ಇದ್ದೀವಿ ಅಂತ ತಿಳ್ಕೊಳ್ಳೋದು ಗೊತ್ತಿಲ್ಲ ಅಂತಂದರೆ ಆ ವಿಡಿಯೋನ ನೋಡಿ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ನಿಮ್ಮ ಗೋಲ್ಸ್ ಏನಿದೆ ಅಂತ. ಆಲ್ರೆಡಿ ನಿಮಗೆ ಗೊತ್ತಿದೆ ಅಂದರೆ ಇಟ್ ಈಸ್ ವೆಲ್ ಆ್ಯಂಡ್ ಗುಡ್. ವಿಷನ್ ಬೋರ್ಡ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಒಂದು ಯೆಲ್ಲೋ ಕಲರ್ ಕಾರ್ಡ್ಬೋರ್ಡ್ ಶೀಟ್ ತೊಗೊಳ್ಳಿ. ಯೆಲ್ಲೋನೇ ಯಾಕೆ ಅಂತ ನೀವು ಕೇಳಬಹುದು. ಯೆಲ್ಲೋ ಈಸ್ ಅ ಬ್ರೈಟ್ ಕಲರ್, ಸೊ ಹಾಗಾಗಿ ನಮಗೆ ಕಣ್ಣಿಗೆ ತಕ್ಷಣವೇ ಅದು ಅಪಿಯರ್ ಆಗುತ್ತೆ, ನಮ್ಮ ದೃಷ್ಟಿ ಆ ಕಡೆ ಹೋಗುತ್ತೆ ಅನ್ನೋದು ಒಂದು ಉದ್ದೇಶ ಅಷ್ಟೇ. ಇಲ್ಲ ಅಂತಂದರೆ ನೀವು ಯಾವ ಬಣ್ಣದ ಕಾರ್ಡ್ಬೋರ್ಡ್ ಶೀಟ್ ಬೇಕಾದ್ರೂ ತೊಗೊಳ್ಬೋದು. ತೊಗೊಂಡು ನೀವೇನು ಮಾಡಬೇಕು ಅಂತಂದರೆ, ನಿಮಗೆ ಹಲವಾರು ಗುರಿಗಳಿರುತ್ತೆ ಅಲ್ವಾ. ಈಗ ಆಲ್ರೆಡಿ ನಿಮ್ಗೆ ಒಂದು 7-8 ಗುರಿಗಳಿದೆ ಅಂತ ಅಂದ್ಕೊಳ್ಳೋಣ. ಅದರಲ್ಲಿ ನಾನು ತೂಕವನ್ನು ಕಡಿಮೆ ಮಾಡಬೇಕು ಅಂತ ಅನ್ನೋದಾಗಿರ್ಬೋದು, ಪ್ರತಿದಿನ ಬೆಳಗ್ಗೆ ಬೇಗ ಏಳಬೇಕು ಅಂತ ಅಂದ್ಕೊಂಡಿರೋದಾಗಿರ್ಬೋದು, ಎಕ್ಸಸೈಸ್ ಮಾಡಬೇಕು ಅಂತ ಅಂದ್ಕೊಂಡಿರೋದಾಗಿರ್ಬೋದು. ಈ ಮೂರೂ ಕೂಡ ಒಂದಕ್ಕೇ ರಿಲೇಟೆಡ್ ಆಗಿದೆ. ಸೊ ಹಾಗಾಗಿ ನೀವೇನು ಮಾಡಬೇಕು, ಯಾವುದಾದ್ರು ಒಂದು ವಾಕಿಂಗ್ ಮಾಡೋದು ಅಥವಾ ಜಾಗಿಂಗ್ ಮಾಡೋದು ಅಥವಾ ಎಕ್ಸಸೈಸ್ ಮಾಡುವಂಥದ್ದು ಒಂದು ಫೋಟೋನ ನೀವು ಆನ್ಲೈನಲ್ಲಿ ಇಂಟರ್ನೆಟ್ಟಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಅಥವಾ ಪೇಪರ್ ಕಟಿಂಗ್ಸ್ ಇದ್ದರೆ ದಟ್ ಈಸ್ ಆಲ್ಸೋ ವೆಲ್ ಆ್ಯಂಡ್ ಗುಡ್. ನಾನು ಹೆಚ್ಚು ಪಿಕ್ಚರ್ಸ್ನ ಪ್ರಿಫರ್ ಮಾಡ್ತೀನಿ. ಯಾಕೆ ಅಂತಂದರೆ ಅದು ನಮ್ಮ ಸಬ್ಕಾನ್ಷಿಯಸಲ್ಲಿ ರಿಜಿಸ್ಟರ್ ಆಗಲಿ ಅಂತ. ಕೆಲವೊಬ್ಬರು ವರ್ಡಿಂಗ್ಸ್ನ ಸಜೆಸ್ಟ್ ಮಾಡ್ತಾರೆ ಅಥವಾ ಪ್ರಿಫರ್ ಮಾಡ್ತಾರೆ, ಅದು ಅವರವರ ಅನುಕೂಲ. ನೀವೀಗ ಬರ್ಕೊಳ್ಬೋದು ಐ ಹ್ಯಾವ್ ಆಲ್ರೆಡಿ ಲಾಸ್ಟ್ 5 kgs ಅಂತ, ಅದನ್ನು ಕೂಡ ಬೋಲ್ಡ್ ಲೆಟರ್ಸಲ್ಲಿ ಬರ್ಕೊಂಡು ಪ್ರಿಂಟ್ ತೊಗೊಂಡು ಅದನ್ನು ಕೂಡ ನೀವು ಪೇಸ್ಟ್ ಮಾಡ್ಬೋದು. ಸೊ ಅದನ್ನು ನೋಡಿದಾಗೆಲ್ಲ ನಿಮಗೆ ಸಬ್ಕಾನ್ಷಿಯಸ್ಗೆ ಪ್ರೋಗ್ರಾಮ್ ಆಗ್ತಾ ಹೋಗುತ್ತೆ, ಹೌದು ನಾನು ಇದ್ರ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ. ನಾನು ವಿಜುವಲೈಸ್ ಪರ್ಸನ್ ಆಗಿರೋದ್ರಿಂದ ನಾನು ಪಿಕ್ಚರ್ಸ್ನ ಪ್ರಿಫರ್ ಮಾಡ್ತೀನಿ. ನಿಮ್ಗೆ ಯಾವುದು ಅನುಕೂಲನೋ ನೀವು ಅದನ್ನ ಮಾಡ್ಕೊಳ್ಬಹುದು. ಇನ್ನೊಂದು ಉದಾಹರಣೆ ತೊಗೊಳ್ಳೋದಾಯಿತು ಅಂತಂದರೆ, ಈಗ ನೀವು ಎಲ್ಲೋ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಬೇಕು ಅಂದ್ಕೊಂಡಿರ್ತೀರ ಅಂದ್ಕೊಳ್ಳಿ, ವಿದೇಶಕ್ಕೆ ಟ್ರಿಪ್ ಹೋಗಬೇಕು ಅಂದ್ಕೊಂಡಿರ್ತೀರ. ಉದಾಹರಣೆಗೆ ನೀವು ಸಿಂಗಪೂರಿಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರ ಅಂದ್ಕೊಳ್ಳಿ. ಸೊ ಅಲ್ಲಿದ್ದು ಯಾವುದಾದ್ರೂ ಒಂದು ಫೋಟೋ ಅಥವಾ ಒಂದು ಇಮೇಜ್, ಅಲ್ಲಿ ಫೇಮಸ್ ಸ್ಪಾಟ್ ಏನಿದೆ ಅದರದ್ದು ಒಂದು ಫೋಟೋ ತೊಗೊಂಡು ಪ್ರಿಂಟೌಟ್ ತೊಗೊಂಡ್ಬಿಟ್ಟು ಅದನ್ನು ಅಂಟಿಸಿ, ವಿ ಹ್ಯಾವ್ ಆಲ್ರೆಡಿ ವಿಸಿಟೆಡ್ ದಿಸ್ ಪ್ಲೇಸ್ ಅಂತ, ನಾವು ಆಲ್ರೆಡಿ ಈ ಜಾಗಕ್ಕೆ ಭೇಟಿ ಕೊಟ್ಟಿದ್ದೀವಿ ಅಂತ. ಇನ್ನು ಕೆಲವೊಬ್ಬರಿಗೆ ಪ್ರತಿದಿನ ಧ್ಯಾನ ಮಾಡೋದೇ ಒಂದು ಚಾಲೆಂಜ್ ಆಗಿರುತ್ತೆ. ಇದು ತುಂಬ ಜನರ ಒಂದು ಪ್ರಶ್ನೆ ಅಥವಾ ಸಮಸ್ಯೆ ಅಂತಲೇ ಹೇಳ್ಬೋದು. ಸೊ ಯಾವುದಾದ್ರೂ ಒಂದು ವ್ಯಕ್ತಿ ಧ್ಯಾನ ಮಾಡ್ತಿರೋದು ಅಥವಾ ಶಿವನ ಫೋಟೋ ಆಗಿರ್ಬೋದು, ಧ್ಯಾನಕ್ಕೆ ಕುಳಿತುಕೊಂಡಿರೋಂಥದ್ದು, ಆ ಥರದ್ದು ಯಾವುದಾದ್ರೂ. ಈಗ ದೇವ್ರನ್ನ ಅಂಟಿಸೋದು, ನಾವು ಬೇರೆ ಬೇರೆ ಕಡೆ ಇದನ್ನು ಪೇಸ್ಟ್ ಮಾಡೋದ್ರಿಂದ ಪ್ರಿಫರೇಬಲಿ ಯಾವುದಾದ್ರು ಒಂದು ಪರ್ಸಾನಿಫಿಕೇಷನ್ ಇರುತ್ತೆ, ಯಾವುದೋ ಒಂದು ವ್ಯಕ್ತಿ, ಫೇಸ್ಲೆಸ್ ವ್ಯಕ್ತಿ ಧ್ಯಾನ ಮಾಡೋಕ್ಕೆ ಕೂತ್ಕೊಂಡಿರೋವಂಥ ಒಂದು ಫೋಟೋನ ನೀವು ಪ್ರಿಂಟೌಟ್ ತೊಗೊಂಡು ಐ ಮೆಡಿಟೇಟ್ ಎವ್ರಿ ಡೇ, ನಾವು ಪ್ರತಿದಿನ ಧ್ಯಾನ 10 ನಿಮಿಷ, ಸ್ಟಾರ್ಟಿಂಗಲ್ಲಿ 10 ನಿಮಿಷ ಧ್ಯಾನ ಮಾಡ್ತೀನಿ ಅಂತ ಅದರ ಕೆಳಗಡೆ ಬರೆದುಬಿಟ್ಟು ಅಂಟಿಸ್ಬೋದು. ಇಲ್ಲ ಅಂತಂದರೆ ಆ ಬರೀ ಫೋಟೋ ನೋಡಿದ್ರೂ ಕೂಡ ನಿಮಗೆ ರಿಮೆಂಬರ್ ಆಗುತ್ತೆ, ನೆನಪಾಗುತ್ತೆ ಅಂದರೆ ಅದನ್ನು ಕೂಡ ನೀವು ಮಾಡ್ಬೋದು. ಇಲ್ಲಿ ಇನ್ನೊಂದು ನಾನು ಬೋನಸ್ ಟಿಪ್ ಹೇಳ್ತೀನಿ ಅಟ್ ದ ಎಂಡ್ ಆಫ್ ದಿಸ್ ವಿಡಿಯೋ. ದಯವಿಟ್ಟು ಪೂರ್ತಿ ಈ ವಿಡಿಯೋನ ನೋಡಿ. ಆಮೇಲೆ ಈ ವಿಷನ್ ಬೋರ್ಡಲ್ಲಿ ನೀವು ಹೆಚ್ಚು ಫೋಟೋಗಳನ್ನ ಅಂಟಿಸಿದಾಗ ಏನಾಗುತ್ತೆ ಅಂತ ಅಂದರೆ, ಅದು ನಿಮ್ಮ ಸಬ್ಕಾನ್ಷಿಯಸಲ್ಲಿ ಸೀಟ್ ಆಗ್ತಾ ಹೋಗುತ್ತೆ, ಅಂದರೆ ಸ್ಥಾನವನ್ನು ಪಡ್ಕೊಳ್ತಾ ಹೋಗುತ್ತೆ. ಸರಿನಾ? ಇದು ನಮಗೆ ಮಾತ್ರ ಮಾಡ್ಕೊಂಡ್ರೆ ಸಾಕ, ನಮ್ಮ ಮಕ್ಕಳಿಗೂ ನಾವು ಮಾಡಬಹುದಾ ಅಂತಂದರೆ, ನೀವು ಈಗ ಫಾರ್ ಎಕ್ಸಾಂಪಲ್ ಒಂದು ನಿಮ್ಮ ಮಗನ ಫೋಟೋನೇ ಅಥವಾ ನಿಮ್ಮ ಮಗಳ ಫೋಟೋನೇ ಹಾಕಿಬಿಟ್ಟು ಶಿ ಈಸ್ ಅ ಚಾಂಪಿಯನ್ ಅಂತನೋ, ಶಿ ಈಸ್ ಅ ಹೆಲ್ದಿ ಬೇಬಿ, ಶಿ ಈಸ್ ಗ್ರೋಯಿಂಗ್ ಇನ್ ಅ ವೆರಿ ಹೆಲ್ದಿ ವೇ ಅಂತನೋ ಈ ಥರ ನೀವು ಅಂಟಿಸ್ಕೊಳ್ಬಹುದು. ನಿಮ್ಮ ಕುಟುಂಬದ ಸದಸ್ಯರಿಗೋಸ್ಕರ ನೀವು ಮಾಡ್ಕೊಳ್ತೀರ ಅಂದ್ರೆ, ನೀವು ಅವರ ಬಗ್ಗೆ ಏನು ಪ್ರೋಗ್ರೆಸ್ನ ಕಾಣಬೇಕು ಅಂತ ಇಷ್ಟಪಡ್ತೀರಾ ಅದರ ರಿಲೇಟೆಡ್ ಫೋಟೋನೋ ಅಥವಾ ವರ್ಡಿಂಗ್ಸ್ನೋ ನೀವು ಪ್ರಿಂಟ್ ತೊಗೊಂಡು ಅದನ್ನು ಕೂಡ ಅಂಟಿಸ್ಬೇಕು. ಸೊ ಈಗ ಈ ವಿಷನ್ ಬೋರ್ಡ್ನ ನೀವು ಮಾಡಿಕೊಂಡ್ರಿ ಅಂತ ಅಂದ್ಕೊಳ್ಳೋಣ. ಮಾಡ್ಕೊಂಡ್ಬಿಟ್ಟು ಎಲ್ಲಿ ಹಾಕಬೇಕು ಇದನ್ನು ಅಂತಂದರೆ, ನೀವು ಪ್ರತಿದಿನ ಹೆಚ್ಚು ಹೊತ್ತು ಎಲ್ಲಿ ಕಳೀತೀರಾ. ಈಗ ಕೆಲವೊಬ್ಬರು ಟಿ ವಿ ನೋಡೋ ಅಭ್ಯಾಸ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಐ ಅಂಡರ್ಸ್ಟ್ಯಾಂಡ್, ಈಗೀಗ ಯಾರೂ ಟಿ ವಿ ಜಾಸ್ತಿ ನೋಡಲ್ಲ ಅಂತ. ಆದ್ರೂ ಕೂಡ ನಿಮ್ಮ ಹಾಲಲ್ಲೋ ಅಥವಾ ನಿಮ್ಮ ಬೆಡ್ರೂಮಲ್ಲೋ
ಅಥವಾ ನೀವು ಎಲ್ಲಿ ಹೆಚ್ಚಿನ ಸಮಯ ಕಳಿತೀರಾ ಅಲ್ಲಿ ಫ್ರಿಡ್ಜ್ ಮೇಲೆ ಕೂಡ ಬರಿಬೋದು. ಕೆಲವೊಬ್ಬರಿಗೆ ಇರುತ್ತೆ, ನಾನು ಫ್ರಿಡ್ಜ್ ಮೇಲೆ ಅಂಟಿಸ್ಬಿಟ್ರೆ ಅಥವಾ ಹಾಲಲ್ಲಿ ಅಂಟಿಸಿದ್ರೆ ಬೇರೆಯವ್ರ ಮನೆಗೆ ಯಾರು ಬರ್ತಾರೆ ಅವ್ರು ನೋಡ್ತಾರೆ, ನನಗೆ ಅದು ಕಂಫರ್ಟಬಲ್ ಇಲ್ಲ ಅಂತಂದರೆ ನಿಮ್ಮ ಕಬೋರ್ಡಲ್ಲೂ ಕೂಡ ನೀವು ಅಂಟಿಸ್ಕೊಳ್ಬೋದು ಅದನ್ನ. ಇಲ್ಲಿ ಒಂದೇ ನಮ್ಮ ಉದ್ದೇಶ ಏನಂತಂದರೆ, ನೀವು ಪ್ರತಿದಿನ ಕನಿಷ್ಠ 5 ನಿಮಿಷನಾದರೂ ನೀವು ಅದನ್ನು ನೋಡಬೇಕು, ನಿಮ್ಮ ಗುರಿಗಳ ಬಗ್ಗೆ ನೆನಪಿಸ್ಕೊಳ್ಬೇಕು. ಅದೇ ನಮ್ಮ ವಿಷನ್ ಬೋರ್ಡ್ನ ಉದ್ದೇಶ. ಇದು ಹೆಚ್ಚು ಪರಿಣಾಮಕಾರಿಯಾದಂಥ ಒಂದು ಉಪಾಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನಾನು ಈ ವಿಷನ್ ಬೋರ್ಡನ್ನು ಕೆಲವು ವರ್ಷಗಳಿಂದ ಮಾಡ್ತಾ ಇದ್ದೀನಿ, ಅದರ ರಿಸಲ್ಟ್ನ ಕೂಡ ಪಡೆದುಕೊಂಡಿದ್ದೀನಿ ಸ್ನೇಹಿತರೆ. ಅದನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋಣ ಅಂತ ಈ ವಿಡಿಯೋನ ಮಾಡ್ತಾ ಇರೋದು. ಸೊ ಅದನ್ನು ನೀವು ಅಂಟಿಸ್ಕೊಳ್ಬೋದು. ನಿಮ್ಮ ಮೊಬೈಲ್ ವಾಲ್ಪೇಪರ್ ಆಗಿಯೂ ಕೂಡ, ಸ್ಕ್ರೀನ್ ಸೇವರ್ ಆಗಿಯೂ ಕೂಡ ನೀವು ಇದನ್ನು ನಿಮ್ಮ ವಿಷನ್ ಬೋರ್ಡ್ನ ಹಾಕ್ಕೊಳ್ಬಹುದು. ಅದರದ್ದು ಒಂದು ಇಮೇಜ್ ಮಾಡ್ಕೊಂಡ್ಬಿಟ್ಟು ಫೋಟೋ ತೊಗೊಂಡು ಮಾಡ್ಕೊಳ್ಬಹುದು. ಪ್ರಿಂಟೆಡ್ ತೊಗೊಂಡ್ರೆ ಹೇಗೆ ಅಂತ ಅನ್ನೋರು ಪ್ರಿಂಟ್ ಕೂಡ ತೊಗೊಂಡು ಅಂಟಿಸ್ಕೊಳ್ಬಹುದು. ಮೇನ್ ಏನಂತಂದರೆ ನೀವು ಕನಿಷ್ಠ 5 ನಿಮಿಷ ಅದನ್ನು ನೋಡಬೇಕು. ಯಾವ ಹೊತ್ತಿನಲ್ಲಿ ನೋಡಬೇಕು ಅಂತ ನೀವೇನಾದರೂ ಕೇಳೋದಾಯಿತು ಅಂತ ಅಂದರೆ, ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಗ್ರ್ಯಾಟಿಟ್ಯೂಡನ್ನ ಪ್ರಾಕ್ಟೀಸ್ ಮಾಡಬೇಕು ಅಂತಲ್ವಾ. ನೀವು ಆ ವಿಡಿಯೋ ನೋಡಿಲ್ಲ ಅಂತಂದರೆ ಗ್ರ್ಯಾಟಿಟ್ಯೂಡ್ ಬಗ್ಗೆಯೂ ಕೂಡ ನಾನೊಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಹೋಗಿ ನೋಡಿ, ಅದು ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಆ ಗ್ರ್ಯಾಟಿಟ್ಯೂಡ್ನ ಬೆಳಗ್ಗೆ ಎದ್ದ ತಕ್ಷಣ ಹೇಳ್ಕೊಂಡು ಆದಮೇಲೆ ಈ ವಿಷನ್ ಬೋರ್ಡ್ನ ನೀವು ನೋಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಆವಾಗ ಇದು ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ನೀವು ನೋಡಿದಾಗ. ಯಾಕಂದ್ರೆ ನಮ್ಗೆ ಇನ್ನೂ ಆವಾಗ ಆಫೀಸ್ ಚಿಂತೆನೋ ಅಡುಗೆ ಚಿಂತೆನೋ ಇನ್ನೂ ಬರೋಕ್ಕೆ ಶುರು ಆಗಿರಲ್ಲ ಅಲ್ವಾ, ಬೇರೆ ಪ್ರಾಪಂಚಿಕ ವಿಷಯಗಳ ಬಗ್ಗೆ ಇನ್ನೂ ಆ ಕಡೆ ಗಮನ ಹೋಗಿರೋದಿಲ್ಲ. ಆವಾಗ ನೀವು ಇದನ್ನು ಮಾಡಿದ್ರೆ ಇನ್ನೂ ಸಬ್ಕಾನ್ಷಿಯಸ್ ಮೈಂಡ್ ಸ್ವಲ್ಪ, ನಮ್ಮ ಸುಪ್ತ ಮನಸ್ಸು ಏನಿದೆ ಅದು ಸ್ವಲ್ಪ ಆ್ಯಕ್ಟಿವ್ ಆಗಿರುತ್ತೆ. ಸೊ ಬೇಗನೆ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸೀಟ್ ಆಗುತ್ತೆ. ಅದಕ್ಕೆ ಬೇಕಾದಂಥ ಆ್ಯಕ್ಷನ್ಸ್ನ ನಾವು ಥ್ರೂಔಟ್ ದ ಡೇ ತೊಗೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಈಗ ಬೋನಸ್ ಟಿಪ್ಪಿಗೆ ಬರೋದಾಯಿತು ಅಂತಂದರೆ, ನನ್ನ ಒಂದು ಸಜೆಷನ್ ಏನು ಅಂತಂದರೆ, ನೀವು ನಿಮ್ಮ ಜೀವನದ 4 ಪ್ರಮುಖ ಅಂಗಗಳಿವೆ ಸ್ನೇಹಿತರೆ. ಅದೇನೆಂದರೆ ನಿಮ್ಮ ಆರೋಗ್ಯ, 2ನೇದು ನಿಮ್ಮ ಸಂಬಂಧಗಳು, 3ನೇದು ನಿಮ್ಮ ವೃತ್ತಿ ಅಥವಾ ಕೆಲಸ ಏನಿದೆ, 4ನೇದು ಹಣ. ಈ 4 ಎಲ್ಲರಿಗೂ ಬೇಕಲ್ವಾ? ಯಾರಿಗಾದರೂ ಇದರಲ್ಲಿ ಕೇವಲ 3 ಮಾತ್ರ ಬೇಕಾ? ಆ ಥರ ಏನಿಲ್ಲ, 4 ಎಲ್ರಿಗೂ ಬೇಕು. ನಾವು ಮನುಷ್ಯರಂದಮೇಲೆ ಈ 4 ಕೂಡ ನಮ್ಮ ಪ್ರಮುಖ ಏರಿಯಾ ಅಂತಲೇ ಹೇಳ್ಬೋದು ಅಲ್ವಾ. ಈ 4 ವಿಷಯಗಳಿಗೆ ಸೇರಿದ ಹಾಗೆ ನಿಮ್ಮ ಗುರಿಗಳು ಏನಿದೆ ಅದ್ರ ಬಗ್ಗೆ ವಿಷನ್ ಬೋರ್ಡ್ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ನಿಮ್ಮ ಗ್ರ್ಯಾಟಿಟ್ಯೂಡ್ನ ಹೇಳ್ಕೊಳ್ಳಿ. ಆ 4 ವಿಷಯಗಳಿಗೆ ಸಂಬಂಧಿಸಿದಂತೆ ನಿಮ್ಮ ಅಫರ್ಮೇಷನ್ಸ್ನ ಬರೆದುಕೊಳ್ಳಿ. ಆವಾಗಲೇ ನಾವು ಕಂಪ್ಲೀಟಾಗಿ ಹೋಲಿಸ್ಟಿಕ್ಕಾಗಿ ಒಂದು ಯಶಸ್ವಿ ವ್ಯಕ್ತಿ ಆಗ್ಬೋದು ಅಂತ ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ. ನಿಮಗೆ ಇದರಲ್ಲಿ ಏನಾದರೂ ಸಂಶಯ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರೀತಿ ಕಂಟೆಂಟ್ ನಿಮಗೆ ಹೆಚ್ಚು ನೋಡಬೇಕು, ತಿಳ್ಕೊಳ್ಬೇಕು ಅಂತ ಇದ್ದರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಕೂಡ ಇಲ್ಲಿ ಮೆನ್ಷನ್ ಆಗಿದೆ, ಇನ್ಸ್ಟಾಗ್ರಾಮಲ್ಲಿ ನನ್ನನ್ನು ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.